ಡ್ರೈ ಕಾಫ್ ಆಗಿದೆ, ಮಾತಾಡ್ಬೇಕಾದ್ರೆ ಕೆಮ್ಮು ಬರ್ತಾ ಇರುತ್ತೆ, ಸುಮ್ನೆ ನಾಯಿ ಕೆಮ್ಮು ಅಂತಾರಲ್ವಾ, ಯಾವಾಗ್ಲೂ ಅಂತಿರ್ತಾರೆ. ಸೊ ಡ್ರೈ ಕಾಫ್ ಆಗಿದೆ. ಯಾವಾಗ ಡ್ರೈ ಕಾಫ್ ಆಗುತ್ತೆ? ಹೀಟ್ ಆದಾಗ ತಾನೆ. ಸೊ ಲಂಗ್ಸ್ ರಿಫ್ಲೆಕ್ಸ್ ಯಾವುದು? ಇದು, ಈ ಭಾಗ ಮತ್ತೆ ಈ ಭಾಗ. ಸೊ ಲಂಗ್ಸ್ ಡ್ರೈ ಆದಾಗ ನಿಮಗೆ ಡ್ರೈ ಕಾಫ್ ಆಗುತ್ತೆ, ಇಲ್ಲ ಸಮ್ಟೈಮ್ಸ್ ವೀಸಿಂಗ್ ಆಗುತ್ತೆ, ಸಮ್ಟೈಮ್ಸ್ ನೋಸ್ ಡ್ರೈ ಆಗುತ್ತೆ. ಲಂಗ್ಸ್ ಡ್ರೈ ಆದ್ರೆ ಸ್ಕಿನ್ ಡ್ರೈ ಆಗುತ್ತೆ. ಎರಡು ಆಲ್ವೇಸ್ ಸ್ಕಿನ್ ಲಂಗ್ಸ್ ನ ಫಾಲೋ ಮಾಡ್ತಾ ಇರುತ್ತೆ. ಸ್ಕಿನ್ ಡ್ರೈ ಆದ್ರೆ ಏನಾಗುತ್ತೆ? ಇಚ್ಚಿಂಗ್ ಆಗುತ್ತೆ. ಹಿಂಗಂತ ಇದ್ದಾರೆ ಅಂದ್ರೆ ಡ್ರೈನೆಸ್. ಸೊ ಏನ್ ಮಾಡೋದು? ಲಂಗ್ಸ್ಗೆ ಇನ್ ಎನರ್ಜಿ ಕೊಡ್ಬೇಕಾ, ಯಾಂಗ್ ಎನರ್ಜಿ ಕೊಡ್ಬೇಕಾ? ಇನ್ ಎನರ್ಜಿ. ಇನ್. ಸೊ ಈ ಲಂಗ್ಸ್ಗೆ ಇನ್ ಎನರ್ಜಿ ಕೊಡ್ಬೇಕು. ನೀವು ಹೇಗೆ ಕೊಡ್ತೀರಾ? ಹೇಗೆ ಕೊಡ್ಬೋದು? ಈ ಲಂಗ್ ರಿಫ್ಲೆಕ್ಸ್ಗೆ ಇನ್ ಎನರ್ಜಿ ಕೊಡ್ಬೇಕು. ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಸೊ ದಿಸ್ ಈಸ್ ಯುವರ್ ಲಂಗ್ ಎನರ್ಜಿ. ಈ ಲಂಗ್ಸ್ಗೆ ನೀವು ಇನ್ ಎನರ್ಜಿ ಕೊಡಬೇಕು ಅಂತಂದ್ರೆ ವೆರಿ ಸಿಂಪಲ್. ಜಸ್ಟ್ ಮನೆಯಿಂದ ಆಚೆ ಹೋಗಿ ಒಂದು ಹಸಿರು ಎಲೆನ ಕಿತ್ಕೊಳ್ಳಿ. ಯಾವುದು? ಹಸಿರು ಎಲೆ. ಯಾವುದು? ತೆಂಗಿನ ಗರಿ ಇರ್ಬೋದು, ಇಲ್ಲ ಹೊಂಗೆ ಮರದ ಗರಿ ಇರ್ಬೋದು, ಇಲ್ಲ ಅಂದ್ರೆ ಮನೆಯಲ್ಲೇ ಏನಾದ್ರು ಸೊಪ್ಪಿತ್ತು ಅಂತಂದ್ರೆ ರಾಜಗಿರಿ ಸೊಪ್ಪು, ಪಾಲಕ್ ಸೊಪ್ಪು. ಈ ಲಂಗ್ ರಿಫ್ಲೆಕ್ಸ್ಗೆ ಒಂದು 2 hours ಕಟ್ಟಿ. ಲಂಗ್ ರಿಫ್ಲೆಕ್ಸ್ಗೆ ನೀವು ತುಂಬಾ ಜ್ವರ ಬಂದ್ರೆ ಏನ್ ಮಾಡ್ತೀರಾ? ತಂಗಲ್ ಬಟ್ಟೆ ಹಾಕ್ತಿರಲ್ವಾ ಹಣೆ ಮೇಲೆ, ಇದ್ರ ಮೇಲೆ. ನೀವು ದೇಹದ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ತುಂಬಾ ಎಫರ್ಟ್ ತಗೊಳುತ್ತೆ. ತಣ್ಣೀರ್ ಸ್ನಾನ ಮಾಡ್ಬೇಕು, ಒದ್ದೆ ಬಟ್ಟೆ ಹಾಕ್ಬೇಕು, ಅದೆಲ್ಲ. ಅದ್ರ ಬದಲಾಗಿ ನೀವು ಕರೆಸ್ಪಾಂಡೆನ್ಸ್ ಸಿಸ್ಟಮ್, ಪ್ರೆಷರ್ ಪಾಯಿಂಟ್ಸ್ ಮೇಲೆ ಮಾಡಿದ್ರೆ ಕಡಿಮೆ ಎಫರ್ಟ್, ಜಾಸ್ತಿ ರಿಸಲ್ಟ್. ಸೊ ಈ ಲಂಗ್ ರಿಫ್ಲೆಕ್ಸ್ಗೆ ಜಸ್ಟ್ ಡೈಲಿ ಒಂದು 2 hours ಹೊಂಗೆ ಎಲೆ, ಇಲ್ಲ ತೆಂಗಿನ ಗರಿ, ಇಲ್ಲ ಪಾಮ್ ಲೀವ್ಸ್, ಇಲ್ಲ ಯಾವ್ದಾದ್ರು ಸೊಪ್ಪು ಕಟ್ಟಿ. ಎಕ್ಸೆಪ್ಟ್ ದೊಡ್ಡ ಪತ್ರೆ ಬರುತ್ತಲ್ಲ, ಅದು ಹೀಟ್ ಮಾಡುತ್ತೆ, ಅದು ಬೇಡ. ಮತ್ತೆ ಕಾಮ್ ಕಸ್ತೂರಿ ಮತ್ತೆ ತುಳಸಿ ಅವೆಲ್ಲ ಖಾರ ಇರ್ತಾವಲ್ವಾ, ಅವು ವಾರ್ಮ್ ಮಾಡ್ತಾವೆ, ಬಿಸಿ ಮಾಡ್ತವೆ. ಅವು ಕಫ ಆದ್ರೆ ಕಟ್ಟಬೇಕು. ಬೇರೆ ಎಲೆಗಳೆಲ್ಲ ತಂಪು ಮಾಡ್ತವೆ. ಈ ಲಂಗ್ ರಿಫ್ಲೆಕ್ಸ್ ಕಟ್ತಾ ಹೋಗಿ ನಿಮ್ಗೆ ಸುಮಾರು ವರ್ಷದಿಂದ ಡ್ರೈ ಕಾಫ್ ಇದ್ರೂ ಕೆಲವೇ ದಿನಗಳಲ್ಲಿ ಅದು ಮಾಯ ಆಗುತ್ತೆ.